and nobody wants to fight Israel. ನಮ್ಮ ಅಮೆರಿಕದ ಸೈನಿಕರು ಇಸ್ರೇಲ್ಗೋಸ್ಕರ ಯಾಕೆ ಪ್ರಾಣ ಕೊಡಬೇಕು? ಸೊ ಈ ಪ್ರಶ್ನೆ ನಾನು ಕೇಳ್ತಾ ಇಲ್ಲ, ಅಮೆರಿಕದ ಜನಗಳು ಅಲ್ಲಿನ ಗೌರ್ಮೆಂಟಿಗೆ ಕೇಳ್ತಿರೋ ಪ್ರಶ್ನೆ ಇದು. ಹೌದು, ರೀಸೆಂಟಾಗಿ ಅಮೆರಿಕದ ಸೆನೆಟ್ ಸಭೆಯಲ್ಲಿ ಶೂಟ್ ಆಗಿರುವಂಥ ವಿಡಿಯೋ ಇದು. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಿರೋ ಯುದ್ಧದಲ್ಲಿ ಅಮೆರಿಕ ಸೈನಿಕರು ಕೂಡ ಬಲಿಯಾಗ್ತಿರೋದಕ್ಕೆ ಅಲ್ಲಿನ ಒಬ್ಬ ಸಾಮಾಜಿಕ ಹೋರಾಟಗಾರ ತಮ್ಮದೇ ಆದ ಸರ್ಕಾರದ ಮೇಲೆ ಆಕ್ರೋಶ ಹೊರಹಾಕಿದ್ದಾನೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ಆ ವ್ಯಕ್ತಿ ಧೈರ್ಯವಾಗಿ ಇದ್ಬಿಟ್ಟು ಪ್ರಶ್ನೆ ಮಾಡ್ತಿದ್ದಾನೆ. ಆದರೆ ಆ ಸತ್ಯನ ಅರಗಿಸ್ಕೊಳ್ಳೋಕ್ಕಾಗದಿರೋಂಥ ಅಲ್ಲಿನ ಗೌರ್ಮೆಂಟು ಬಾಡಿಗಾರ್ಡ್ಗಳನ್ನ ಬಿಟ್ಬಿಟ್ಟು ಅವನ್ನ ಹೊರಗಡೆ ಹಾಕ್ತಿದ್ದಾರೆ. ಈಗಾಗಲೇ ಅಮೆರಿಕದಲ್ಲಿ ಯುದ್ಧದ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಅದರಲ್ಲೂ ಕೂಡ ಅಮೆರಿಕದ ಮಾಜಿ ನ್ಯೂಸ್ ಆಂಕರ್ ಮೇಗನ್ ಕೆಲ್ಲಿ ಅನ್ನೋರು ನಮ್ಮ ಸೈನಿಕರು ಸಾಯ್ತಾ ಇರೋದು ಅಮೆರಿಕಕ್ಕೋಸ್ಕರ ಅಲ್ಲ, ಬದಲಾಗಿ ಇರಾನ್ ಮತ್ತು ಇಸ್ರೇಲ್ಗೋಸ್ಕರ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಬಂದಾಗಿಂದ ಈ ನ್ಯೂಸ್ ನ್ಯಾಷನಲ್ ಲೆವೆಲಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಸೊ ನಮಗೇನು ಅಮೆರಿಕ ತನ್ನ ಸ್ವಾರ್ಥ ಮತ್ತು ಪ್ರತಿಷ್ಠೆಗೋಸ್ಕರ ಅಲ್ಲಿನ ಸೈನಿಕರನ್ನ ಬಲಿ ಕೊಡ್ತಿದೆ ಅಂತ ಅನಿಸ್ತದೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.